ಮಿಸ್ಟರ್ ಬಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಥೆಗಾರ. ಕೆಲವು ಕಥೆಗಳನ್ನು ಕೇಳಿದಾಗ ನಮ್ಮ ಬೆನ್ನಿನಲ್ಲಿ ಒಂದು ಚಳಿ ಹರಿಯುತ್ತದೆ. ನಾವೆಷ್ಟೇ ಧೈರ್ಯವಂತರಾಗಿದ್ದರೂ ಕಣ್ಣಿಗೆ ಕಾಣದ ಯಾವುದೋ ಅಗೋಚರ ಶಕ್ತಿ ನಮ್ಮ ಸುತ್ತಮುತ್ತಲೇ ಇದೆಯೇನೋ ಎಂಬ ಭ್ರಮೆ ಕಾಡಲಾರಂಭಿಸುತ್ತದೆ. ಈಗ ನಾನು ನಿಮಗೆ ಹೇಳ ಹೊರಟಿರುವ ಕತೆ ಕಟ್ಟುಕತೆಯಲ್ಲ. ನನ್ನ ಸ್ವಂತ ಅಣ್ಣ ಮತ್ತು ಅವನ ಸ್ನೇಹಿತರು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಇಂದಿಗೂ ನೆನಪಿಸಿಕೊಂಡರೆ ಬೆವರೊರೆಸಿಕೊಳ್ಳುವ ಒಂದು ನೈಜ ಘಟನೆ. ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆಯ ಆಚೆಗಿರುವ ತೊಟ್ಟಂ ಎಂಬ ಸುಂದರ ಗ್ರಾಮ. ಮಲ್ಪೆ ಬೀಚ್ ಎಂದರೆ ಬಹುಶಃ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಸದಾ ಪ್ರವಾಸಿಗರಿಂದ ಗಿಜಿಗುಡುವ ಆ ಜಾಗದಿಂದ ಸ್ವಲ್ಪ ಉತ್ತರಕ್ಕೆ ಕರಾವಳಿ ತೀರದ ಗುಂಟ ಸಾಗಿದರೆ ಸಿಗುವುದೇ ತೊಟ್ಟಂ ಬೀಚ್. ಮಲ್ಪೆಯಷ್ಟು ಜನಸಂದಣಿ ಇಲ್ಲಿಲ್ಲ. ಬದಲಾಗಿ ಒಂದು ರೀತಿಯ ಪ್ರಶಾಂತತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಬಗೆಯ ನಿಗೂಢ ಮೌನ ಈ ತೀರಕ್ಕಿದೆ. ಈ ತೊಟ್ಟಂ ಬೀಚ್ನಲ್ಲಿ ಸಮುದ್ರದ ಬಿಳಿ ಮರಳು ಮತ್ತು ಊರಿನ ಕಡೆಯ ಬೂದು ಮಣ್ಣು ಒಂದಕ್ಕೊಂದು ಬೆರೆತುಕೊಳ್ಳುವ ಜಾಗದಲ್ಲಿ ಸಾಲು ಸಾಲಾಗಿ ಬೆಳೆದು ನಿಂತಿರುವ ಅಸಂಖ್ಯಾತ ಗಾಳಿ ಮರಗಳಿವೆ. ಸಮುದ್ರದ ಗಾಳಿ ಆ ಮರಗಳ ಎಲೆಗಳ ಮಧ್ಯೆ ತೂರಿ ಬರುವಾಗ ಸುಯಿ ಎಂದು ಕೇಳುವ ಆ ಶಬ್ದ ರಾತ್ರಿಯ ಹೊತ್ತು ಯಾರೋ ಪಿಸುಗುಟ್ಟುತ್ತಿರುವಂತೆ ಭಾಸವಾಗುತ್ತದೆ. ನಮ್ಮ ಅಜ್ಜಿಯ ಮನೆಯಿಂದ ಕೇವಲ 50 ಮೀಟರ್ ದೂರದಲ್ಲಿರುವ ಈ ದಟ್ಟವಾದ ಗಾಳಿ ಮರಗಳ ಮಧ್ಯೆ ಒಂದು ಸಣ್ಣ ಖಾಲಿ ಜಾಗವಿತ್ತು. ಅಲ್ಲಿ 3-4 ತೆಂಗಿನ ಮರಗಳು ಆಕಾಶ ನೋಡಿಕೊಂಡು ನಿಂತಿದ್ದವು. ನನ್ನ ಅಣ್ಣ ಮತ್ತು ಅವನ 4-5 ಜನ ಆಪ್ತ ಸ್ನೇಹಿತರಿಗೆ ಇದೇ ಕಾಯಂ ಅಡ್ಡ. ಹಗಲೆಲ್ಲ ದುಡಿದು ಸಂಜೆ ಆಗುತ್ತಲೇ ಆ ತೆಂಗಿನ ಮರಗಳ ಕೆಳಗಿನ ಖಾಲಿ ಜಾಗದಲ್ಲಿ ಕುರ್ಚಿಗಳನ್ನು ಹಾಕಿಕೊಂಡು ಕೂರುತ್ತಿದ್ದರು. ಸಮುದ್ರದ ಅಲೆಗಳ ಸದ್ದು ಕೇಳುತ್ತಾ ಹರಟೆ ಹೊಡೆಯುವುದು, ವಾರಾಂತ್ಯದಲ್ಲಿ ಎಣ್ಣೆ ತಂದು ಪಾರ್ಟಿ ಮಾಡುವುದು, ತಡರಾತ್ರಿಯವರೆಗೂ ಅಲ್ಲೇ ಕಾಲ ಕಳೆಯುವುದು ಅವರ ದಿನಚರಿಯಾಗಿತ್ತು. ಆ ಜಾಗದ ಎಡಭಾಗದಲ್ಲಿ ಗಾಳಿ ಮರಗಳ ಬುಡಕ್ಕೆ ತಾಗಿದಂತೆ ಆಳೆತ್ತರದ ಕಾಡು ಹುಲ್ಲಿನ ಪೊದೆಗಳು ದಟ್ಟವಾಗಿ ಬೆಳೆದುಕೊಂಡಿದ್ದವು. ಆ ಪೊದೆಗಳು ಎಷ್ಟು ಅಡಕವಾಗಿದ್ದವು ಎಂದರೆ ಅದರೊಳಗೆ ಏನೇ ಬಿದ್ದಿದ್ದರೂ ಹೊರಗಿನವರ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಹಗಲಿನಲ್ಲೇ ಆ ಕಡೆ ನೋಡಿದರೆ ಒಂಥರ ಕತ್ತಲು ಕವಿದಂತೆ ಕಾಣುತ್ತಿತ್ತು. ದಿನಗಳು ಹೀಗೆಯೇ ಉರುಳುತ್ತಿದ್ದವು. ಅದೊಂದು ದಿನ ಆ ತೋಟದ ಮಾಲೀಕರಿಗೆ ಆ ದಟ್ಟವಾದ ಪೊದೆಗಳನ್ನು ಕಂಡು ಕಿರಿಕಿರಿಯಾಯಿತು. ಜಾಗವನ್ನು ಶುಚಿಗೊಳಿಸೋಣ ಎಂದು ತೀರ್ಮಾನಿಸಿ ಕೆಲವು ಕೆಲಸಗಾರರನ್ನು ಕರೆತಂದು ಹುಲ್ಲನ್ನು ಕಡಿಯಲು ಸೂಚಿಸಿದರು. ಕೆಲಸಗಾರರು ತಮ್ಮ ಕುಡುಗೋಲು ಹಿಡಿದು ಒಂದೊಂದೇ ಪೊದೆಗಳನ್ನು ಕಡಿಯುತ್ತಾ ಜಾಗವನ್ನು ಸ್ವಚ್ಛ ಮಾಡುತ್ತಾ ಮುಂದೆ ಸಾಗಿದರು. ಆದರೆ ದಟ್ಟವಾದ ಆ ಪೊದೆಯೊಂದರ ಮಧ್ಯಭಾಗಕ್ಕೆ ಬರುತ್ತಿದ್ದಂತೆ ಕೆಲಸಗಾರನೊಬ್ಬ ಭಯದಿಂದ ಕಿರುಚಿಕೊಂಡು ಹಿಂದೆ ಸರಿದ. ಆ ಪೊದೆಗಳ ನಡುವೆ ಕಣ್ಣಿಗೆ ಕಂಡ ಆ ದೃಶ್ಯ ಎಂಥವರ ಎದೆಯನ್ನು ನಡುಗಿಸುವಂತಿತ್ತು. ಅಲ್ಲೊಂದು ನವಜಾತ ಶಿಶುವಿನ ಮೃತದೇಹ ಅನಾಥವಾಗಿ ಬಿದ್ದಿತ್ತು. ಯಾರೋ ಪಾಪಿಗಳು ಹುಟ್ಟಿದ ಕೆಲವೇ ದಿನಗಳ ಕಂದಮ್ಮನನ್ನು ತಂದು ಆ ದಟ್ಟವಾದ ಪೊದೆಯೊಳಗೆ ಬೀಸಾಡಿ ಹೋಗಿದ್ದರು. ಮಗು ಹಸಿವಿನಿಂದ ಅತ್ತಿತ್ತೋ, ಚಳಿಗೆ ನಡುಗಿತ್ತೋ ಅಥವಾ ಉಸಿರುಗಟ್ಟಿ ಸತ್ತಿತ್ತೋ ದೇವರೇ ಬಲ್ಲ. ಆ ಮುಗ್ಧ ಜೀವದ ಕಳೆಬರ ಅಲ್ಲಿ ಕೊಳೆಯುತ್ತಾ ಬಿದ್ದಿತ್ತು. ಈ ಸುದ್ದಿ ಊರಿಡೀ ಕಾಡ್ಗಿಚ್ಚಿನಂತೆ ಹಬ್ಬಿತು. ಎಲ್ಲರ ಮುಖದಲ್ಲೂ ಆತಂಕ, ಅಚ್ಚರಿ ಮತ್ತು ನೋವು. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು ಬಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ತನಿಖೆ ಆರಂಭಿಸಿದರು. ಆದರೆ ಎಷ್ಟೇ ಹುಡುಕಿದರೂ ಆ ಮಗು ಯಾರದ್ದು, ಅಲ್ಲಿ ತಂದು ಎಸೆದವರು ಯಾರು ಎಂಬ ನಿಗೂಢ ಸತ್ಯ ಕೊನೆಗೂ ಬಯಲಾಗಲೇ ಇಲ್ಲ. ಈ ಘಟನೆ ನಡೆದ ನಂತರ ಆ ಜಾಗದ ವಾತಾವರಣವೇ ಬದಲಾಗಿ ಹೋದಂತಿತ್ತು. ಅಲ್ಲಿನ ಗಾಳಿಯಲ್ಲಿಯೇ ಒಂದು ರೀತಿಯ ಸೂತಕದ ಛಾಯೆ ಆವರಿಸಿತ್ತು. ಕೆಲವು ದಿನಗಳ ಕಾಲ ಅಣ್ಣ ಮತ್ತು ಅವರ ಗೆಳೆಯರು ಆ ಜಾಗದ ಕಡೆ ತಲೆ ಹಾಕಿ ಮಲಗಲಿಲ್ಲ. ಆದರೆ ಯುವಕರಲ್ಲವೇ, ಎಷ್ಟೇ ಆದರೂ ಅವರ ನೆಚ್ಚಿನ ಅಡ್ಡ. ಏನೋ ಆಯ್ತು ಬಿಡು, ನಾವೇನೂ ತಪ್ಪು ಮಾಡಿಲ್ಲವಲ್ಲ ಎಂದು ಸಮಾಧಾನ ಪಟ್ಟುಕೊಂಡು ಕೆಲವು ವಾರಗಳ ನಂತರ ಮತ್ತೆ ಅದೇ ಗಾಳಿ ಮರದ ನಡುವಿನ ಖಾಲಿ ಜಾಗದಲ್ಲಿ ಸೇರಲು ಆರಂಭಿಸಿದರು. ಅದೊಂದು ಕರಾಳ ರಾತ್ರಿ. ಅಮಾವಾಸ್ಯೆ ಹತ್ತಿರ ಬರುತ್ತಿದ್ದ ಸಮಯವಿರಬೇಕು. ಆಕಾಶದಲ್ಲಿ ಚಂದ್ರನ ಸುಳಿವೇ ಇರಲಿಲ್ಲ. ಸಮುದ್ರದ ಅಲೆಗಳ ಅಬ್ಬರ ಎಂದಿಗಿಂತ ಕೊಂಚ ಜೋರಾಗಿಯೇ ಇತ್ತು. ಅಣ್ಣ ಮತ್ತು ಅವರ ಗೆಳೆಯರು ಎಂದಿನಂತೆ ಹರಟೆ ಹೊಡೆದು ಊಟ ಮುಗಿಸಿ ಅಲ್ಲೇ ಮಂಚಗಳನ್ನು ಹಾಕಿಕೊಂಡು ನಿದ್ರೆಗೆ ಜಾರಿದ್ದರು. ಮಧ್ಯರಾತ್ರಿ ಸುಮಾರು 2 ಗಂಟೆಯ ಸಮಯ. ವಿಪರೀತ ಚಳಿ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ನನ್ನ ಅಣ್ಣನಿಗೆ ಎಚ್ಚರವಾಯಿತು. ಸಮುದ್ರದ ಅಲೆಗಳ ಸದ್ದಿನ ನಡುವೆಯೂ ಯಾವುದೋ ಒಂದು ವಿಚಿತ್ರವಾದ, ಅತಿ ಸೂಕ್ಷ್ಮವಾದ ಶಬ್ದ ಅವನ ಕಿವಿಗೆ ಬೀಳುತ್ತಿತ್ತು. ಅವನು ಉಸಿರು ಬಿಗಿ ಹಿಡಿದು ಕಿವಿ ಅರಳಿಸಿದ. ಸರಿಯಾಗಿ ಒಂದು ಪುಟ್ಟ ಮಗು ನಿದ್ರೆಯಲ್ಲಿ ಚಡಪಡಿಸುತ್ತಾ ಅಳಲು ಪ್ರಯತ್ನಿಸುತ್ತಾ ಮಾತನಾಡುವಂತಹ ಸದ್ದು ಅದು. ಅಣ್ಣನಿಗೆ ಮೈ ಜುಮ್ ಎಂದಿತು. ಪಕ್ಕದಲ್ಲಿ ಮಲಗಿದ್ದ ಗೆಳೆಯನನ್ನು ಮೆಲ್ಲನೆ ತಟ್ಟಿ ಎಬ್ಬಿಸಿದ. ಇಬ್ಬರೂ ಎದ್ದು ಕುಳಿತು ಕತ್ತಲಲ್ಲಿ ಕಣ್ಣು ಹಾಯಿಸಿದರು. ಏನೂ ಕಾಣುತ್ತಿಲ್ಲ.
ಆದರೆ ಆ ಸದ್ದು ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಈಗ ಬರೀ ಅಳುವ ಸದ್ದಷ್ಟೇ ಅಲ್ಲ, ಮರಳಿನ ಮೇಲೆ ಪುಟ್ಟ ಕೈಕಾಲುಗಳನ್ನು ಆಡಿಸುತ್ತಾ ಯಾರೋ ತೆವಳಿಕೊಂಡು ಬರುತ್ತಿರುವಂತಹ ಶಬ್ದ. ಸರ್ ಸರ್ ಸರ್. ಆ ಶಬ್ದ ಕೇವಲ ಒಂದೇ ಜಾಗದಿಂದ ಬರುತ್ತಿರಲಿಲ್ಲ. ಅವರ ಮಂಚದ ಎಡಭಾಗದಲ್ಲಿ ಕೇಳಿಸಿದ ಶಬ್ದ ಮರುಕ್ಷಣವೇ ಬಲಭಾಗಕ್ಕೆ ಸರಿಯುತ್ತಿತ್ತು. ಅವರ ಕಾಲ್ಬಳಿಯಲ್ಲಿ ಯಾರೋ ತೆವಳಿದಂತೆ ತಕ್ಷಣವೇ ತಲೆದಿಂಬಿನ ಹತ್ತಿರ ಎಂಬ ಮುಗ್ಧ ಆದರೆ ಭಯಾನಕ ನರಳಾಟ. ಕಣ್ಣಿಗೆ ಏನೂ ಕಾಣುತ್ತಿಲ್ಲ, ಆದರೆ ಒಂದು ಕಣ್ಣಿಗೆ ಕಾಣದ ಮಗು ಅವರ ಸುತ್ತಮುತ್ತ ಮರಳಿನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ವೇಗವಾಗಿ ತೆವಳುತ್ತಾ ಓಡಾಡುತ್ತಿರುವ ಸ್ಪಷ್ಟ ಅನುಭವ ಅವರಿಗೆ ಆಗುತ್ತಿತ್ತು. ಅಣ್ಣ ಮತ್ತು ಗೆಳೆಯರ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದಂತಾಯಿತು. ಮಾತು ಹೊರಡುತ್ತಿಲ್ಲ. ಕೂಗಿಕೊಳ್ಳೋಣ ಎಂದರೆ ಗಂಟಲಿನಿಂದ ಧ್ವನಿ ಕೂಡ ಬರುತ್ತಿಲ್ಲ. ಇದೇ ಜಾಗದಲ್ಲಿ ಎಷ್ಟೋ ವರ್ಷಗಳಿಂದ ಅವರು ರಾತ್ರಿ ಮಲಗಿದ್ದಾರೆ. ಎಂದಿಗೂ ಹೀಗಾಗಿರಲಿಲ್ಲ. ಆದರೆ ಆ ಸತ್ತ ಮಗುವಿನ ದೇಹ ಸಿಕ್ಕಿದ ನಂತರವಷ್ಟೇ ಈ ಅಮಾನವೀಯ ಘಟನೆ ನಡೆಯುತ್ತಿದೆ ಎಂದರೆ ಆ ಶಬ್ದ ಯಾರದ್ದು ಎಂದು ಅವರಿಗೆ ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಭಯದ ಪರಾಕಾಷ್ಠೆ ತಲುಪಿದ ಅವರು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ತಮ್ಮ ಚಪ್ಪಲಿಗಳನ್ನು ಅಲ್ಲಿಯೇ ಬಿಟ್ಟು ಜೀವ ಕೈಯಲ್ಲಿ ಹಿಡಿದುಕೊಂಡು ಅಜ್ಜಿಯ ಮನೆಯ ಕಡೆ ಓಡಿಯೇ ಬಿಟ್ಟರು. ಅಂದು ರಾತ್ರಿ ಯಾರಿಗೂ ನಿದ್ದೆ ಬರಲಿಲ್ಲ. ಪ್ರತಿಯೊಬ್ಬರಿಗೂ ಜ್ವರ ಬಂದಂತಿತ್ತು. ಅಲ್ಲಿಂದ ಮುಂದೆ ಆ ಗಾಳಿ ಮರಗಳ ಜಾಗದ ಕಡೆ ಸಂಜೆಯಾಗುತ್ತಿದ್ದಂತೆ ಯಾರೊಬ್ಬರೂ ಕಾಲಿಡಲಿಲ್ಲ. ಅಣ್ಣ ಮತ್ತು ಅವನ ಗೆಳೆಯರು ಅಲ್ಲಿ ಮಲಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದರು. ಆ ಮಗುವಿಗೆ ಏನಾಗಿತ್ತೋ ಆ ಅತೃಪ್ತ ಜೀವ ಇಂದಿಗೂ ಆ ಗಾಳಿ ಮರಗಳ ನಡುವೆ ತನಗೆ ನ್ಯಾಯ ಸಿಗಲಿಲ್ಲ ಎಂಬಂತೆ ಕತ್ತಲಲ್ಲಿ ತೆವಳುತ್ತಾ ಅಳುತ್ತಿದೆಯೋ ಏನೋ. ನನ್ನ ಅಣ್ಣ ಈ ಕಥೆಯನ್ನು ಹೇಳಿದಾಗಲೆಲ್ಲ ನನ್ನ ಕಣ್ಣ ಮುಂದೆ ಆ ದಟ್ಟವಾದ ಗಾಳಿ ಮರಗಳು, ಆ ಕತ್ತಲು ಮತ್ತು ಮರಳಿನ ಮೇಲೆ ತೆವಳುವ ಆ ಕಣ್ಣಿಗೆ ಕಾಣದ ಕೂಸಿನ ಚಿತ್ರಣ ಬಂದು ರಾತ್ರಿ ಇಡೀ ನನಗೆ ನಿದ್ದೆ ಇಲ್ಲದಂತೆ ಮಾಡುತ್ತದೆ.